ಹಲೋ ಆಸ್ಪರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ಇಲ್ಲಿ ನೋಡೋದಾದ್ರೆ ದಟ್ ಈಸ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ರೈಟ್. ಸೊ ಈ ಒಂದು ಅಲ್ಪಸಂಖ್ಯಾತರ ಹಿಂದುಳಿದ ಆಯೋಗ ಅಥವಾ ಒಂದು ರಾಷ್ಟ್ರೀಯ ಆ, ಈ ಒಂದು ಆಯೋಗ ಏನಿದೆ, ಇದರ ಒಂದು ಪ್ರಮುಖ ಕಾರ್ಯಗಳೇನು, ಯಾವ ರೀತಿದು ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ, ರೈಟ್. ಸೊ ಬಿಫೋರ್ ದಟ್, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತಕ್ಕಂಥದ್ದು ಏನಿದೆ, ಅಲ್ಪಸಂಖ್ಯಾತರ ಒಂದು ಆಯೋಗ, ಇದನ್ನ ನಾವು ಪಾಲಿಟಿ ಸಬ್ಜೆಕ್ಟ್ಸ್ ಅಲ್ಲಿ ಇದನ್ನ ನಾವು ಕೋರಿಲೇಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಸೊ ರೀಸನ್ ಬೀಯಿಂಗ್, ಇವಾಗ ನಮ್ಮ KPSC ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿಲಿಮ್ಸಲ್ ಎಕ್ಸಾಮ್ ಆಗಿರ್ಬೋದು ಅಥವಾ ಬೇರೆ PDO ಯಾವುದೇ ಒಂದು ಗ್ರೂಪ್ C ಎಕ್ಸಾಮ್ ಆಗಿದ್ರು ಕೂಡ ಈ ರೀತಿಯಾಗಿ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದರಲ್ಲಿ ನಾವು ಇನ್ನೊಂದು ಮುಖ್ಯವಾಗಿ ಡಿಫರೆನ್ಸ್ ಅನ್ನ ನಾವು ತಿಳ್ಕೋಬೇಕು ಅಂತಂದ್ರೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಕರಿತೀವಿ, ರೈಟ್. ಸೊ ಇಲ್ಲಿ ಸಂವಿಧಾನೇತರ ಸಂಸ್ಥೆಗಳು ಯಾವ್ಯಾವು ಮತ್ತು ಸಂವಿಧಾನಾತ್ಮಕ ಇರ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ನೋಡಿದಾಗ, ಸೊ ಒಂದೆರಡು ಉದಾಹರಣೆಗಳ ರೂಪದಲ್ಲಿ ನೋಡೋದಾದ್ರೆ ಇಲ್ಲಿ CAG ಇದೆ, ಕಂಟ್ರೋಲ್ ಅಂಡ್ ಡೈರೆಕ್ಟರ್ ಜನರಲ್ ಇದೆ, UPSC ಇದೆ, ರೈಟ್. ಸೊ KPSC ಇದೆ ನಮಗೆ. ಇದೆಲ್ಲವೂ ಕೂಡ ನಮಗೆ ಸಂವಿಧಾನದಲ್ಲಿ ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ, ರೈಟ್. ಸೊ ಹಾಗಾಗಿ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಈ ಒಂದು ಸಂವಿಧಾನದ ಬಾಡಿ ಅಂತ ಇದನ್ನ ಕರಿತೀವಿ. ಈ ಒಂದು ಸಂವಿಧಾನೇತರ ಅಥವಾ ಅದನ್ನ ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಏನ್ ನೋಡ್ತೀವಿ, ಕೆಲವೊಂದು ಉದಾಹರಣೆಗೆ ನೋಡೋದಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಗಿರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ ಇದು ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು, ರೈಟ್. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಟೈಮ್ ಅಂಡ್ ಅಗೇನ್ ಅವಶ್ಯಕತೆ ಇವಾಲ್ ಆದಾಗ ಅದನ್ನ ಪಾರ್ಲಿಮೆಂಟಿನ ಒಂದು ಕಾನೂನಿನ ಮುಖಾಂತರ ಇವುಗಳಿಗೆ ಒಂದು ಲೀಗಲ್ ಬ್ಯಾಕಪ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತಕ್ಕಂಥದ್ದು ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಹಾಗಾದ್ರೆ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಇವರು ಸರ್ವಧರ್ಮ ಸಂವಾದ ಅಂತಕ್ಕಂಥದ್ದು ಈ ಮೀಟಿಂಗ್ ಗಳನ್ನ ಮಾಡಬೇಕು. ಏಕೆಂತಂದ್ರೆ ಇದು ನಮ್ಗೆ ಕಂಪ್ಲೀಟ್ ಆಗಿ ಸಬ್ ಡಿವಿಷನಲ್ ಲೆವೆಲ್ ಅಲ್ಲಿ ಪ್ರತಿ ತಿಂಗಳು ನಡಿಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೈನಾರಿಟೀಸ್ ಏನಿದ್ದಾರೆ ಕಮ್ಯುನಿಟೀಸ್, ರೈಟ್. ಸೊ ಹಾಗಾದ್ರೆ ಈಗ ಇಂಡಿಯಾದಲ್ಲಿ ಯಾವೆಲ್ಲ ಮೈನಾರಿಟಿ ಕಮ್ಯುನಿಟೀಸ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇರ್ತಕ್ಕಂಥದ್ದು ಮುಸ್ಲಿಮ್ಸ್, ಅದಕ್ಕೆ ನಾವು ಇಸ್ಲಾಂ ಅಂತ ಕರಿತೀವಿ, ರೈಟ್. ಸೆಕೆಂಡ್ ಇರ್ತಕ್ಕಂಥದ್ದು ಕ್ರಿಶ್ಚಿಯನ್ಸ್, ಬೌದ್ಧರು, ಜೈನರು, ಸಿಖ್ಖರು, ಪಾರ್ಸಿಗಳು, ರೈಟ್. ಸೊ ಈ ರೀತಿಯಾಗಿ ನಮ್ಗೆ ಟೋಟಲ್ ಆಗಿ 6 ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳು ಅಥವಾ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಎಷ್ಟು ಅಂತಂದ್ರೆ 6 ಸಮುದಾಯಗಳು ಬರುತ್ತೆ ಅಂತ ನಾವಿಲ್ಲಿ ಇದನ್ನ ಹೇಳ್ಬಹುದು. ಇಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಅಂತಕ್ಕಂಥದ್ದು ಮೈನಾರಿಟಿ ಸ್ಟೇಟಸ್ ಅನ್ನ ನಾವು 2 ಆಧಾರದ ಮೇಲೆ ನೋಡ್ಬೋದು. ಒಂದು ಜಾತಿ ಅಥವಾ ಈ ಒಂದು ಧರ್ಮದ ಆಧಾರದ ಮೇಲೆ, ಇನ್ನೊಂದು ಭಾಷೆಯ ಆಧಾರದ ಮೇಲೆ. ಭಾಷೆ ಆಧಾರದ ಮೇಲೆ ಕೂಡ ಅಲ್ಪಸಂಖ್ಯಾತರು ಅಂತ ಬಂದಾಗ ಈಗ ಕೆಲವೊಂದು ಭಾಷೆಗಳಿರ್ತವೆ, ಉದಾಹರಣೆಗೆ ಟ್ರೈಬಲ್ ಲ್ಯಾಂಗ್ವೇಜ್ ಆಗಿರ್ಬೋದು. ಅಂತಹ ಭಾಷೆಯನ್ನ ಬಳಕೆ ಮಾಡ್ತಕ್ಕಂಥವ್ರು ತುಂಬಾ ಕಡಿಮೆ ಜನ ಇದ್ದಾಗ ಅಂತ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಾಗಿರ್ಬೋದು ಅಥವಾ ಒಂದು ಭಾಷೆಗಾಗಿರ್ಬೋದು ಈ ರೀತಿಯಾಗಿ ಅದನ್ನ ವಿಂಗಡಣೆ ಮಾಡಿ ಇಲ್ಲಿ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಎಲ್ಲವೂ ಕೂಡ ನಮ್ಗೆ ಈ ಟಾಪಿಕ್ ಕೇವಲ ನೆಪ ಮಾತ್ರ. ಇಲ್ಲಿ ಇದರ ಸಂಬಂಧಪಟ್ಟಿರ್ತಕ್ಕಂಥ ಓವರ್ ವಿಷಯ ಏನಿದೆ ಅದನ್ನೇ ನಾವಿಲ್ಲಿ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು. ಅಂಡ್ ಮೋರ್ ಎವರ್ ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಏನಿದೆ ಈ ಒಂದು ಟಾಪಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದನ್ನ ಮಾತ್ರ ಇಲ್ಲಿ ಡೆರೈವ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ ಡಿಟೇಲ್ ಏನಿದೆ ಇನ್ಫಾರ್ಮೇಶನ್, ಅದು ನಮ್ಮ ಟೆಲಿಗ್ರಾಮ್ ಚಾನೆಲ್ ಎಲ್ಲ ನೀವು ಜಾಯ್ನ್ ಆಗೋ ಮುಖಾಂತರ ಅಲ್ಲಿ ಇದರ ಒಂದು ಹ್ಯಾಂಡ್ಔಟ್ ಅನ್ನ ಪಡಿಬಹುದಾಗಿದೆ. ಸೊ ನಾವಿಲ್ಲಿ ಮುಂದುವರೆದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ, ಇದು ಮೊದಲನೇದಾಗಿ ಇವಾಗ ಆಲ್ರೆಡಿ ಮೆನ್ಷನ್ ಮಾಡಿರೋ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಇದೆ, ರೈಟ್. ಸೊ ಇದನ್ನ ನಮ್ಗೆ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಾವಾಗ ಅಂತಂದ್ರೆ 1992 ಅಲ್ಲಿ. ಅಧಿಕೃತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಕ್ಕೆ ಸ್ಟಾರ್ಟ್ ಮಾಡಿದ್ದು 1993 ಅಲ್ಲಿ. ಇದರ ಒಂದು ಕಾಂಪೋಸಿಷನ್ ಅಥವಾ ರಚನೆ ನಾವಿಲ್ಲಿ ನೋಡೋದಾದ್ರೆ, ಇಟ್ ಕನ್ಸಿಸ್ಟ್ ಆಫ್ ಚೇರ್ಮನ್, ವೈಸ್ ಚೇರ್ಮನ್, 5 members, okay, which are nominated by the central government. So chairperson and members are chosen among the persons of the ಎಫಿನೆನ್ಸ್ ಆಗಿರ್ಬೋದು, ಎಬಿಲಿಟಿ ಆಗಿರ್ಬೋದು, ಇಂಟಿಗ್ರಿಟಿ ಆಗಿರ್ಬೋದು, ಅಂದ್ರೆ ಕೆಲವೊಂದು ಬೇಸಿಕ್ ಕ್ರೈಟೇರಿಯಾ ಆಧಾರದ ಮೇಲೆ ಇಲ್ಲಿ ಮೆಂಬರ್ಸ್ ಗಳನ್ನ ಆಯ್ಕೆಯನ್ನ ಇಲ್ಲಿ ಮಾಡಿರ್ತಾರೆ. ಸೊ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ, ಯಾವ್ದಾದ್ರು ಈಗ ನೀವು ಬೇರೆ ಕಮಿಷನ್ ತಗೊಳ್ಳಿ, ಉದಾಹರಣೆಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂತ ಇದೆ, ನ್ಯಾಷನಲ್ ಕಮಿಷನ್ ಫಾರ್
ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ, ರೈಟ್. ಈ ರೀತಿಯಾಗಿರ್ತಕ್ಕಂಥ ಕಮಿಷನ್ಗಳ ಕಾರ್ಯವನ್ನ ನೀವು ತುಂಬಾ ಸ್ಪೆಸಿಫಿಕ್ ಆಗಿ ಇಲ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು. ಈಗ ಉದಾಹರಣೆಗೆ ನಮ್ಗೆ ಯಾವ್ದಾದ್ರು ಒಂದು ಗೊತ್ತಿತ್ತು ಅಂತಂದ್ರೆ ನಾವು ಇನ್ನೂ ಬೇರೆ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಆಯೋಗಗಳೇನಿವೆ ಅದರ ಒಂದು ಫಂಕ್ಷನ್ಸ್ ಅನ್ನ ನಾವು ಈಸಿಯಾಗಿ ಇಲ್ಲಿ ಗೆಸ್ ಮಾಡಬಹುದು. ಉದಾಹರಣೆಗೆ ಮಾನಿಟರಿಂಗ್ ದಿ ಸೇಫ್ ಗಾರ್ಡ್ಸ್, ರೈಟ್. ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಏನಿದೆ, ಸೊ ಇವರು ಈ ಒಂದು ಸೇಫ್ ಗಾರ್ಡ್ಸ್ ಅನ್ನ ಅಂದ್ರೆ ಇಲ್ಲಿ ಸಂಸತ್ನಿಂದ ಮತ್ತೆ ಕೆಲವೊಂದು ರಾಜ್ಯ ಸರ್ಕಾರಗಳಿಂದ ನೀಡಿರ್ತಕ್ಕಂಥದ್ದು ಫೆಸಿಲಿಟೀಸ್ ಏನೇನಿದಾವೆ, ಸೊ ಅವುಗಳಿಗೆ ಇದು ಒಂದು ರಕ್ಷಣೆ ರೂಪದಲ್ಲಿ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಇನ್ನೊಂದು ನೋಡೋದಾದ್ರೆ ಇನ್ವೆಸ್ಟಿಗೇಷನ್ಸ್ ಅಂಡ್ ಎನ್ಕ್ವೈರೀಸ್ ಅಂತ. ಇಲ್ಲಿ ಈ ಒಂದು ರಾಷ್ಟ್ರೀಯ ನಮ್ಗೆ ಈ ರೀತಿಯಾಗಿರ್ತಕ್ಕಂಥ ಕಮಿಷನ್ಸ್ ಗಳು ಯಾವ ಇದಾವೆ, ಸೊ ಇಲ್ಲಿ ಇವರು ನಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಎನ್ಕ್ವೈರೀಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ರೈಟ್. ಈ ಒಂದು ಕಮ್ಯುನಿಟಿಗಳು ಏನೇನಿದಾವೆ, ಉದಾಹರಣೆಗೆ ಇವಾಗ ನ್ಯಾಷನಲ್ ಕಮಿಷನ್ ಫಾರ್ SC, ST ಆಗಿರ್ಬೋದು, OBC ಆಗಿರ್ಬೋದು, ಫಾರ್ ದಟ್ ಮ್ಯಾಟರ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಗಿರ್ಬೋದು, ಇವರೆಲ್ಲರ ಒಂದು ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಡೆವಲಪ್ಮೆಂಟ್ ಇರ್ತಕ್ಕಂಥ ಸ್ಕೀಮ್ಸ್ ಗಳ ಕುರಿತಾಗಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಏನಾದ್ರೂ ಲೋಪದೋಷಗಳು ಉಂಟಾದ್ರೆ, ರೈಟ್, ಸೊ ಅದನ್ನ ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಮತ್ತೆ ಎನ್ಕ್ವೈರೀಸ್ ಅನ್ನ ಮಾಡ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಕೂಡ ಈ ಒಂದು ಕಮಿಷನ್ಗಳು ಮಾಡ್ತವೆ. ಅಂಡ್ ರೆಕಮೆಂಡೇಶನ್, ಸೊ ದೇ ರೆಕಮೆಂಡ್ to the effective implementation of the safeguards for the protection of the and interest of these communities of the ಸೆಂಟ್ರಲ್ ಗೌರ್ಮೆಂಟ್ ಲೆಜಿಸ್ಲೇಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಲೆಜಿಸ್ಲೇಷನ್ ಆಗಿರ್ಬೋದು, ಈ ರೀತಿಯಾದ ಕಾರ್ಯಗಳನ್ನ ಈ ಒಂದು ಕಮಿಷನ್ ಇಲ್ಲಿ ನಿರ್ವಹಿಸುತ್ತೆ. ಸೊ ಕಂಪ್ಲೇಂಟ್ಸ್ ಹ್ಯಾಂಡ್ಲಿಂಗ್, ರೈಟ್. ಸೊ ಅಗೇನ್ ಈ ಒಂದು ಸಮುದಾಯಗಳ ವಿರುದ್ಧವಾಗಿ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರತಕ್ಕಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಹಕ್ಕುಗಳ ಒಂದು ಉಲ್ಲಂಘನೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಟೋಟಲ್ ಆಗಿ ಇಲ್ಲಿ ಇರ್ತಕ್ಕಂಥ ಅಪಾರ್ಚುನಿಟೀಸ್ ಅನ್ನ ಎಷ್ಟರ ಮಟ್ಟಿಗೆ ಅವರು ಬೆನಿಫಿಟ್ ಮಾಡ್ಕೋತಾರೆ ಈ ಒಂದು ಕಮ್ಯುನಿಟಿ ಅಂತಕ್ಕಂಥದನ್ನ ಈ ಒಂದು ಕಮಿಷನ್ಗಳು ಇಲ್ಲಿ ಎನ್ಶೂರ್ ಮಾಡಿ ಕೊಡುತ್ತವೆ. ಅಂಡ್ ಮೋರ್ ಎವರ್ ಇಟ್ ಈಸ್ ಆಕ್ಟ್ ದ ಅಡ್ವೈಸರಿ ರೋಲ್ ಬೋತ್ ಫಾರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಎಟ್ ದಿ ಸ್ಟೇಟ್ ಲೆವೆಲ್. ಸೊ ಹಾಗಾದ್ರೆ ಇಲ್ಲಿ ಚಾಲೆಂಜಸ್ ಅಂತಕ್ಕಂಥದ್ದು ಏನಿದೆ ಅಥವಾ ಇಲ್ಲಿ ಬೇರೆ ಯಾವ್ದಾದ್ರು ಇಶ್ಯೂಸ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇಂಪ್ಲಿಮೆಂಟೇಷನ್ ಗ್ಯಾಪ್. ಇವಾಗ ನಾವು ಆಲ್ರೆಡಿ ನೋಡಿರೋ ಹಾಗೆ ಈ ರೀತಿಯ ಕಮಿಷನ್ಸ್ ಗಳು ಏನೇನಿದಾವೆ ಸ್ಟ್ಯಾಟ್ಯೂಟರಿ ಬಾಡೀಸ್, ಅವರ ಒಂದು ಅಡ್ವೈಸ್ ದಟ್ ಈಸ್ ಓನ್ಲಿ ರೆಕಮೆಂಡರಿ ಇನ್ ನೇಚರ್ ಆಗಿರುತ್ತೆ. ದಟ್ ಮೀನ್ಸ್ ಅವರು ಸರ್ಕಾರಕ್ಕೆ ಖಡಾಖಂಡಿತವಾಗಿ ನೀವು ಇದನ್ನ ಜಾರಿ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಕ್ ಬರಲ್ಲ. ಕೇವಲ ಅವರು ಒಂದು ರೆಕಮೆಂಡೇಶನ್ ಅನ್ನ ಸರ್ಕಾರಕ್ಕೆ ಮಾಡಬಹುದು, ಈ ರೀತಿ ಮಾಡಿದ್ರೆ ಈ ಒಂದು ಕಮ್ಯುನಿಟೀಸ್ ಗಳಿಗೆ ಬೆಟರ್ ಆಡೆಡ್ ಅಡ್ವಾಂಟೇಜ್ ಕೊಡಬಹುದು ಅಂತಕ್ಕಂಥದ್ದು. ಮತ್ತೆ ಡಿಸ್ಕ್ರಿಮಿನೇಷನ್. ಸೊ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಬೇರೆ ಬೇರೆ ಸೆಕ್ಟರ್ ಇರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಸ್ಪೆಷಲಿ ನಮ್ಗೇನು ಈ ಒಂದು ಸಂವಿಧಾನ ರೈಟ್ ಕೊಟ್ಟಿರ್ತಕ್ಕಂಥದ್ದಿದೆ, ರೈಟ್. ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇರಬಾರ್ದು, ಅನ್ಟಚಬಿಲಿಟಿ ಇರಬಾರ್ದು ಅಂತಕ್ಕಂಥದ್ದು, ಅದನ್ನ ಕೂಡ ಇಲ್ಲಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ. ಅಂಡ್ ಮೋರ್ ಎವರ್ ಅವೇರ್ನೆಸ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ತುಂಬಾ ನೀಡ್ ಆಫ್ ಅವರ್ ಇರ್ತಕ್ಕಂಥದ್ದು ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಇದರ ಕಾಂಪೋಸಿಷನ್ ಏನೇನಿದೆ, ಇದರ ಫಂಕ್ಷನ್ಸ್ ಏನೇನಿದೆ, ರೈಟ್. ಸೊ ಇದರ ಹೆಚ್ಚಿನ ಮಾಹಿತಿ ಏನಿದೆ ಅದನ್ನ ನೀವು ಈ ಒಂದು ಹ್ಯಾಂಡ್ಔಟ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಮುಖಾಂತರ ಪಡ್ಕೊಳ್ಳೋ ಮುಖಾಂತರ ಅದನ್ನ ಹೆಚ್ಚಿನ ಮಾಹಿತಿಯನ್ನ ನೀವು ಇಲ್ಲಿ ಪಡಿಬಹುದಾಗಿದೆ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.